ಸಜೀವಿಗಳ ಲಕ್ಷಣಗಳಲ್ಲಿ ನಾವು ಸಂತಾನೋತ್ಪತ್ತಿ ಕೂಡ ಒಂದು ಪ್ರಕ್ರಿಯೆ ಅಂತ ಹೇಳ್ತೀವಿ. ಜೀವಿಗಳು ತಮ್ಮನ್ನೇ ಹೋಲುವಂತಹ ಪೀಳಿಗೆಯನ್ನ ಸೃಷ್ಟಿ ಮಾಡ್ತವೆ. ಹೌದಲ್ಲ? ತಮ್ಮನ್ನೇ ಹೋಲುವ ಪೀಳಿಗೆಯನ್ನ ಸೃಷ್ಟಿ ಮಾಡ್ತಾವೆ. ಏನೋ ಹಿಂದಿನ ಹುಲಿ ಬಟ್ಟೆ ಒಳಗೆ ಇಲಿ ಮರಿ ಹುಟ್ಟದ. ನಮ್ಮೂರ ಹುಟ್ಟಿದ್ದು ನಿಮ್ಮಲ್ಲಿ ಗೊತ್ತಿಲ್ಲ, ಹುಟ್ಟಬಹುದಾ? ಇಲ್ಲ. ಹುಲಿ ಹೊಟ್ಟೆ ಒಳಗ ಇಲಿ ಮರಿ ಹುಟ್ಟಲ್ಲ. ಹುಲಿ ಹೊಟ್ಟೆ ಒಳಗ ಹುಲಿ ಹುಟ್ಟದ್ರಿ. ಹಾಗಾದ್ರೆ ಈ ಸಂತಾನೋತ್ಪತ್ತಿ ಪ್ರಕ್ರಿಯೆಯೊಳಗೆ ಜೀವಿಗಳು ತನ್ನನ್ನೇ ಹೋಲುವ ಲಕ್ಷಣಗಳಿರುವ ಸಂತತಿಯನ್ನ ಏನ್ ಮಾಡ್ತಾರೆ? ರೀಪ್ರೊಡ್ಯೂಸ್ ಮಾಡ್ತಾರೆ. ತನ್ನನ್ನೇ ಹೋಲುವ ಸಂತತಿಯನ್ನು ಉತ್ಪತ್ತಿ ಮಾಡ್ತದೆ. ಇದು ಸಜೀವಿಗಳ ಒಂದು ಪ್ರಮುಖವಾದಂತಹ ಲಕ್ಷಣ ಅಂತ ಕರಿ. ಹಾಗಾದ್ರೆ ಈ ಭೂಮಿ ಒಂದು ಜೀವಗೋಳ. ಮತ್ತೆ ಚಂದ್ರನು ಜೀವಗೋಳವೇ? ಇಲ್ಲ. ಚಂದ್ರ ಒಂದು ಮೃತಕಾಯ. ಮೃತಕಾಯ ಅಂದ್ರೆ ಮೃತ ಅಂದ್ರೆ ಅಂದ್ರೆ ಜೀವ ಇಲ್ಲದ ಒಂದು ಮೃತಕಾಯ ಯಾವುದು? ಚಂದ್ರ. ಅಲ್ಲಿ ನೀರಿಲ್ಲ, ಅಲ್ಲಿ ಗಾಳಿ ಇಲ್ಲ, ವಾತಾವರಣ ಇಲ್ಲ. ಹೀಗಾಗಿ ಯಾವುದೇ ಜೀವಿಗಳು ಅಸ್ತಿತ್ವದಲ್ಲಿ ಇಲ್ಲ. ಆದರೆ ಭೂಮಿಯಲ್ಲಿ ಜೀವಿಗಳ ಒಂದು ಅಸ್ತಿತ್ವ ಇದೆ. ಇಲ್ಲಿರುವ ಜೀವಿಗಳು ತಮ್ಮನ್ನೇ ಹೋಲುವಂತಹ ಒಂದು ಸಂತಾನೋತ್ಪತ್ತಿ ಆ ಒಂದು ಪ್ರಕ್ರಿಯೆಯಲ್ಲಿ ಲಕ್ಷಣಗಳಲ್ಲಿ ತಮ್ಮ ಸಂತತಿಯನ್ನ ಉಳಿಸಿಕೊಂಡು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತವೆ ಅಂದರೆ ಹೀಗೆ ಇಲ್ಲಿ ಪ್ರಭೇದಗಳ ಉಳಿವು ಪ್ರಭೇದಗಳನ್ನ ಗುರುತಿಸುವಂತದ್ದು ಆಗ್ತಾ ಇದೆ. ಹೊಸ ಪ್ರಭೇದಗಳ ಉತ್ಪತ್ತಿ, ಪೀಳಿಗೆಯಿಂದ ಪೀಳಿಗೆ ಬಂದಂತಹ ಲಕ್ಷಣಗಳು. ಹೌದಲ್ಲ? ಇವೆಲ್ಲ ನಾವೆಲ್ಲ ನೋಡಬೇಕು. ಏನಂದ್ರೆ ನನಗನಿಸಿದ ಮಟ್ಟಿಗೆ ಎಲ್ಲಾ ಜೀವಿಗಳು ಜೀವ ಕೋಶಗಳಿಂದಲೇ, ಸಸ್ಯಗಳಿರ್ಬೋದು. ಹಾಗಾದ್ರೆ ಈ ಜೀವಕೋಶದಲ್ಲಿ DNA ಅನ್ನುವಂತ ಒಂದು ಅಣು ಇದೆ. ಏನು? DNA, ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಅಂತ. DNA ಸಾಕು, 2 ನಿಮಿಷ ಮಾಡೋದು ಹೇಳ್ಬಾರ್ದು.